ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಬುಲ್ಸಾ ಯೂಟ್ಯೂಬ್ ಚಾನಲ್. ಸಾರಿ ವಿಡಿಯೋ ಮಾಡೋದೊಂದು ಅರ್ಧ ಗಂಟೆ 1 ಅವರ್ ಲೇಟ್ ಆಯಿತು, ಬಟ್ ಲೆಟ್ ಮೀ ಸ್ಟಾರ್ಟ್ ಅನಲೈಸಿಂಗ್ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ ಆ್ಯಂಡ್ ಸೆನ್ಸೆಕ್ಸ್. ಅದಕ್ಕಿಂತ ಮುಂಚೆ ಒಂದೆರಡು ಟ್ರೇಡ್ ತೊಗೊಂಡಿದ್ದೆ ಆ್ಯಂಡ್ ಟುಡೇ ಇಸ್ ಮೈ ಗುಡ್ ಡೇ ಬಿಕಾಸ್ ಐ ಹ್ಯಾವ್ ಮೈ ಓನ್ಲಿ ಒನ್ ಸ್ಟಾಪ್ ಲಾಸ್ ಇಟ್ಟು ಹೇಳ್ತೀನಿ, ಮತ್ತು ಟ್ರೇಡ್ ತೊಗೊಂಡಿರೋದು ಹೇಳ್ತೀನಿ. ಫಸ್ಟ್ ನಾನು ಟ್ರೇಡ್ ತೊಗೊಂಡಿರೋದು ಗೋಲ್ಡ್ ಯಾಕೆ ಇಲ್ಲಿಂದನೇ ಟ್ರೇಡ್ ತೊಗೊಂಡೆ ಅಂತ ಹೇಳ್ತೀನಿ. ನೋಡಿ, ಗೋಲ್ಡು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ ಓಕೆ ಗೋಲ್ಡ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ನೀವು ಗೋಲ್ಡು ಡೈಲಿ ಟೈಮ್ ಫ್ರೇಮು ಆರ್ಡರ್ ಬ್ಲಾಕಿಗೆ ಬಂದಿತ್ತು. ಓಕೆ, ದಿಸ್ ಇಸ್ ದ ಆರ್ಡರ್ ಬ್ಲಾಕ್. ನೋಡಿ ಆರ್ಡರ್ ಬ್ಲಾಕ್. ಸೊ ನಾನೇನು ಮಾಡಿದೆ, ಗೋಲ್ಡು ಟ್ರೇಡ್ ಇಲ್ಲಿ ತೊಗೊಂಡೆ. ಇನ್ನು ಟ್ರೇಡ್ ರನ್ನಿಂಗಲ್ಲಿದೆ, ನನ್ನ ಟಾರ್ಗೆಟ್ ಇಲ್ಲಿ ತನಕ ಇದೆ. ಸೊ ಐ ವಿಲ್ ಹೋಲ್ಡ್ ದ ಟ್ರೇಡ್. ಸೊ ಮಾರ್ಕೆಟು ಗೋಲ್ಡ್ ಕತೆ ಏನಾಗುತ್ತೆ ಅಂದರೆ, ಗೋಲ್ಡ್ ವಿಲ್ ಸ್ಟಿಲ್ ಗೋ ಹೈಯರ್. ನಾಳೆ ಒಂದು ಸಣ್ಣ ರೆಡ್ ಕ್ಯಾಂಡಲ್ ಆಗ್ಬೋದು. ಮಾರ್ಕ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಆ ರೆಡ್ ಕ್ಯಾಂಡಲ್ ಏರಿಯಾ ಎಕ್ಸಾಕ್ಟ್ಲಿ ಇಲ್ಲಿವರೆಗೂ ಇರುತ್ತೆ. ಅದಾದ್ಮೇಲೆ ಮಾರ್ಕೆಟು ಮತ್ತೆ ಒಂದು ಸ್ವಲ್ಪ ಮೇಲಕ್ಕೆ ಮೂವ್ಮೆಂಟ್ ಕೊಡುತ್ತೆ. ಸೊ ನಾಳೆ ಇವತ್ತು ಬಂದಿರೋ ಪ್ರಾಫಿಟ್ ಏನಿದೆ ಅಲ್ಲಿಂದ ಇಲ್ಲಿ ತನಕ ಬಂದು ಸ್ವಲ್ಪ ಪ್ರಾಫಿಟ್ ಕಮ್ಮಿಯಾಗಿ ಮತ್ತೆ ವಾಪಸ್ ಕಂಟಿನ್ಯೂ ಆಗುತ್ತೆ. ಸೊ ದಿಸ್ ಇಸ್ ಮೈ ಗೋಲ್ಡ್ ಅನಾಲಿಸಿಸ್. ಅದ್ರ ಜೊತೆಗೆ ನಾನು USD CAD ಟ್ರೇಡ್ ತೊಗೊಂಡಿಲ್ಲ, ನಿನ್ನೆ ತೊಗೊಂಡಿದ್ದ ಟ್ರೇಡು ನೆನಪಿದೆ ಅಂದ್ಕೊಂಡಿದ್ದೀನಿ. ನಿನ್ನೆ ಐ ಟುಕ್ ಟ್ರೇಡ್ ಓವರ್ ಹಿಯರ್, ಟಾರ್ಗೆಟ್ ವಾಸ್ ಅಪ್ ಟು ಹಿಯರ್, ಮಾರ್ಕೆಟ್ ಟೇಕನ್ ಮೈ ಟಾರ್ಗೆಟ್, ವೆಂಟ್ ಹೈ ಕಂಪ್ಲೀಟ್ಲಿ. GBP/USD, this trade I have not taken it yet because I took trade from down up to downside. This trade I have taken. The reason is one OTE ಇತ್ತು, ಆ OTE ಝೋನ್ ಮೇಲೆ ನಾನು ಟ್ರೇಡ್ ತೊಗೊಂಡಿದ್ದೆ. ಎಲ್ಲಿಂದ ಎಲ್ಲಿ ತಕ್ಕ ಅಂತಲೂ ತೋರಿಸ್ಬಿಡ್ತೀನಿ. ಸಿ ಎಕ್ಸಾಕ್ಟ್ಲಿ ದಿಸ್ OTE, ಸಮ್ವೇರ್ ಅರೌಂಡ್ ಹಿಯರ್ ಐ ಹ್ಯಾವ್ ಟೇಕನ್ ದಿಸ್ OTE. ಅದು ರೀಸನ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಫಾರೆಕ್ಸ್ ಪ್ಲೇಲಿಸ್ಟ್ ಓಪನ್ ಮಾಡಿದಾಗ ಹೇಳ್ತೀನಿ. ಸಿಮಿಲರ್ಲಿ ಐ ಹ್ಯಾವ್ ಟೇಕನ್ ಒಂದು ಟ್ರೇಡ್ ಇನ್ USD JPY OTE ಏರಿಯಾ. OTEಯಿಂದ ಕೆಳಗಡೆ ಫಾಲ್ ಆಗಿದೆ. ಸೊ ನಿಫ್ಟಿ 50 ಸ್ಟಾರ್ಟ್ ಅನಲೈಸ್ ಮಾಡೋಣ. ನಿಫ್ಟಿ 50 ಕಮಿಂಗ್ ಟು ದ ಡೈಲಿ ಟೈಮ್ ಫ್ರೇಮ್ ಏನಾಗಿದೆ ಅಂತ ಮಾರ್ಕೆಟ್ ನೋಡೋಣ. ಅದಕ್ಕಿಂತ ಮುಂಚೆ ಡೈಲಿ ಟೈಮ್ ಫ್ರೇಮಲ್ಲಿ ಓಕೆ, ಇಟ್ ಸ್ಟಾರ್ಟೆಡ್ ಇಸ್ ಗ್ರೀನ್ ರ್ಯಾಲಿ, ದಟ್ಸ್ ಗುಡ್. ಮಾರ್ಕೆಟ್ ವಿಲ್ ಸ್ಟಿಲ್ ಗೋ ಹೈಯರ್. ಮಾರ್ಕೆಟ್ ವಿಲ್ ಕಂಟಿನ್ಯೂ ದ ಅಪ್ವರ್ಡ್ ಡೈರೆಕ್ಷನ್. ಬಟ್ ಈ ಜಾಗ ನಾನು ಆಸ್ ಯೂಶುವಲ್ ಆಗಿ ಹೇಳ್ದಂಗೆ, ಈ ಜಾಗ ಇವತ್ತೇನು ಮೂವ್ಮೆಂಟ್ ಕೊಟ್ಟಿದೆ, ಇಟ್ ಈಸ್ ಕಂಪ್ಲೀಟ್ಲಿ ರೀಟೈಲರ್ಸ್ ಮೂವ್ಮೆಂಟ್. ಓಕೆ, ಈ ವ್ಯಾಕ್ಯೂಮ್ ಬ್ಲಾಕ್ ಏನಿದೆ ಇದು ಕಂಪ್ಲೀಟ್ಲಿ ರೀಟೈಲರ್ಸ್ ಮೂವ್ಮೆಂಟ್. ಈ ವ್ಯಾಕ್ಯೂಮ್ ಬ್ಲಾಕಿಂದ ಮಾರ್ಕೆಟು ಮೇಲ್ಗಡೆ ಕ್ಲೋಸ್ ಆಗಿಲ್ಲ. ಇಟ್ಸ್ ಸ್ಟಿಲ್ ಇನ್ ದ ವಾಟ್ ಐ ಕ್ಯಾನ್ ಸೇ, ಇಟ್ಸ್ ಸ್ಟಿಲ್ ಇನ್ ದ ವ್ಯಾಕ್ಯೂಮ್ ಬ್ಲಾಕ್ ರೀಜನ್ ಓನ್ಲಿ. ಸೊ ಬಟ್ buyers are coming, retailers are making market to go up. ಓಕೆ, ಸೊ ಟುಮಾರೋ ಎಕ್ಸ್ಪೆಕ್ಟೇಷನ್ ಇಸ್ ಕಂಪ್ಲೀಟ್ಲಿ ಗ್ರೀನ್ ಕ್ಯಾಂಡಲ್. 15 ಮಿನಿಟ್ಸ್ ಎಂಟರ್ ಆದರೆ ನನಗೆ ಯಾವುದೇ ರೀತಿಯಾದ ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಿಲ್ಲ. ಒಂದೇ ಒಂದು ಜಾಗದಲ್ಲಿ ಸಿಕ್ಕಿತ್ತು, ಬಟ್ ಐ ವಾಸ್ ನಾಟ್ ಸೋ ಕಾನ್ಫಿಡೆಂಟ್ ಸಾರಿ, ಬಿಕಾಸ್ ನಂದು OTE ಝೋನ್ ಇತ್ತು. ಆ OTE ಝೋನಿಗೆ ಬರೋ ತನಕ ನಾನು ಯಾವುದೇ ಕಾರಣಕ್ಕೂ ಬೈ ಮಾಡಲ್ಲ. ಇಫ್ ಯು ಕೇರ್ಫುಲ್ಲಿ ಅಬ್ಸರ್ವ್, ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲಿಂದ ಇಲ್ಲಿ ತನಕ ಮಾರ್ಕೆಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ. ಸೊ OTE ಏರಿಯಾ ಇಲ್ಲಿದೆ, ನನಗೆ OTE ಇಲ್ಲಿರೋ ಜಾಗದಲ್ಲಿ ಕರೆಕ್ಟಾಗಿ ನಮಗೆ ಗೊತ್ತಿಲ್ಲದಂಗೆ ಈ ಜಾಗದಲ್ಲಿ ದಿಸ್ ಈಸ್ ವೆರಿ ಸೂಪರ್ ಯೂನಿಕಾರ್ನ್ ಸೆಟಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಡೋಂಟ್ ಟೇಕ್ ಟ್ರೇಡ್ ಡೈರೆಕ್ಟ್ಲಿ ತಗೊಳ್ಬೇಡಿ. ನಾನು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇಲ್ಲೆಲ್ಲ ಒಂದು OTE ಇತ್ತು, ಆ OTE ರೀಜನ್ ತನಕ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ನೋ, ಮಾರ್ಕೆಟ್ ಹ್ಯಾಸ್ ನಾಟ್ ಕಮ್ ಇನ್ ಟು ದಿಸ್ OTE ರೀಜನ್. Market is trying to go up. It's trying to go up. Retailers are taking market good buy side. They are making market to go higher. So next ನಾನು ಮಾರ್ಕೆಟಲ್ಲಿ ಗೋಲ್ಡ್ ಟ್ರೇಡ್ ಯಾವಾಗ ತಗೋತೀನಿ ಅಂತಂದರೆ, ಎಕ್ಸಾಕ್ಟ್ಲಿ ಐ ವಿಲ್ ಟೇಕ್ ಟ್ರೇಡ್ ವೆನ್ ಮಾರ್ಕೆಟ್ ಕಮ್ಸ್ ಅಪ್ ಟು ಹಿಯರ್. ಬಟ್ ಸೆಲ್ ಬರುತ್ತಾ ಇಲ್ಲಿವರೆಗೂ, ದಟ್ ಈಸ್ ಅ ಬಿಗ್ ಕ್ವಶನ್. ಐ ಡೋಂಟ್ ನೋ. It may come, it may not come. If it don't come, then I will trade definitely from this area because this is a daily order block. Market will take this is a daily order block. Market what it will do, it will go up to here exactly, and this order block I will tell you definitely this order block it will give rejection. Once it give rejection from this area exactly, it will fall to here. Market ಏನಾದರೂ ಈ ಜಾಗ ತನಕ ಬಂದ ಮೇಲೆ ಈ ಜಾಗದಿಂದ ಖಂಡಿತವಾಗ್ಲೂ ಒಂದು ರಿಜೆಕ್ಷನ್ ತೊಗೊಳುತ್ತೆ. ಆ ರಿಜೆಕ್ಷನ್ ತೊಗೊಳ್ಳೋ ಏರಿಯಾ ಏನಾಗುತ್ತೆ ಅಂತಂದರೆ, ಮಾರ್ಕೆಟ್ನ ಕೆಳಗಡೆ ಫಾಲ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಕೆಳಗಡೆ ಫಾಲ್ ಆದರೆ ನಿಯರೆಸ್ಟ್ OTE ರೀಜನಲ್ಲಿ ಮಾರ್ಕೆಟಲ್ಲಿ ನೀವು ಬೈ ಮಾಡ್ಬೋದು. ಬಟ್ ಮಾರ್ಕೆಟ್ ಈಸ್ ಇನ್ ಅಪ್ ಟ್ರೆಂಡ್. ಓಕೆ, ಮಾರ್ಕೆಟ್ ಈಸ್ ಇನ್ ಕಂಪ್ಲೀಟ್ಲಿ ಅಪ್ ಟ್ರೆಂಡ್. ನಮ್ಮದು ವೀಕ್ಲಿ ಟೈಮ್ ಫ್ರೇಮ್ ನೋಡಿದ್ರೆ ಮಾರ್ಕೆಟ್ ಈಸ್ ಲೈಕ್ ಗ್ಯಾಪ್ ಅಪ್, ಕಂಟಿನ್ಯೂಯಿಂಗ್ ದ ವೀಕ್ಲಿ ರ್ಯಾಲಿ. ಓಕೆ, ಸೊ ವೀಕ್ಲಿ ಸಪ್ಲೈ ಝೋನ್ನ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ, ವೀಕ್ಲಿ ಸಪ್ಲೈ ಝೋನ್ ಇಸ್ ಎ ಸ್ಟ್ರಾಂಗ್ ಸಪ್ಲೈ ಝೋನ್. ವೀಕ್ಲಿ ಸಪ್ಲೈ ಝೋನ್ ಬಂದ್ಬಿಟ್ಟು ನಮಗೆ ಇಲ್ಲಿದೆ. ಓಕೆ, ವೀಕ್ಲಿ ಸಪ್ಲೈ ಝೋನ್ ಇಲ್ಲಿದೆ. ಮಾರ್ಕೆಟ್ ಇಲ್ಲಿಂದ
ಈ ಜಾಗದಲ್ಲಿ ಏನಾದ್ರು ರಿಜೆಕ್ಷನ್ ತೊಗೊಂಡ್ರೆ ಮಾರ್ಕೆಟ್ ವಿಲ್ ಗಿವ್ ಅಪ್ ಟು ದಿಸ್ ಏರಿಯಾ. ಓಕೆ, ಮಾರ್ಕೆಟ್ ವಿಲ್ ಗಿವ್ ಅಪ್ ಟು ದಿಸ್ ಏರಿಯಾ. ಸೊ ಅಲ್ಲಿವರೆಗೂ ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ವೀಕ್ಲಿಗೆ, ಆ್ಯಸ್ ವಿ ಆರ್ ಡೂಯಿಂಗ್ ಡೈಲಿ ಟ್ರೇಡ್ಸ್. ಸೊ ನಮ್ಮ ಹತ್ರ ಇರೋ ಒಂದು ಯೂನಿಕಾರ್ನ್ ಸೆಟಪ್ ಅಂದರೆ ಈ ಜಾಗದಲ್ಲಿ ಒಂದು ಒಳ್ಳೆ ಸಪ್ಲೈಸ್ ವ್ಯಾಕ್ಯೂಮ್ ಬ್ಲಾಕ್ ಇದೆ. ಪ್ಲೇ ವಿತ್ ವ್ಯಾಕ್ಯೂಮ್ ಬ್ಲಾಕ್, ಆದಷ್ಟು ವ್ಯಾಕ್ಯೂಮ್ ಬ್ಲಾಕ್ ಜೊತೆ ಪ್ಲೇ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ರೆಸಿಸ್ಟೆನ್ಸ್ ಏರಿಯಾ ಅಂತ ಕನ್ಸಿಡರ್ ಮಾಡೋದಾದರೆ ಈ ಜಾಗದಲ್ಲಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಇಫ್ ಯು ಕೇರ್ಫುಲ್ಲಿ ಅಬ್ಸರ್ವ್ ಮಾರ್ಕೆಟ್, ಈ ಜಾಗದಲ್ಲಿ ಒಂದು ನೋಡಿ, ಒಂದು ಸರಿ ಮತ್ತೆ ವಾಪಸ್ ಫಾಲ್ ಆಗಿದೆ, ಮತ್ತೆ ವಾಪಸ್ ಇಲ್ಲಿಂದ ಒಂಚೂರು ಮತ್ತೆ ವಾಪಸ್ ಫಾಲ್ ಆಗಿದೆ. ನೌ ಇಟ್ ಈಸ್ ದ ಟೈಮ್ ಟು ಟೇಕ್ ರಿಜೆಕ್ಷನ್ ಫ್ರಮ್ ಹಿಯರ್. ಆ್ಯಂಡ್ ಮಾರ್ಕೆಟ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಕ್ಲೋಸ್ ಆಗಿರೋದು ಕೂಡ ಇದ್ರ ಕೆಳಗಡೆ, ಈ ಡೈಲಿ ರೆಸಿಸ್ಟೆನ್ಸ್ ಕೆಳಗಡೆ. ಸೊ ಮಾರ್ಕೆಟು ಈಗ ಇಟ್ ವಾಂಟ್ ಟು ಕಮ್ ಡೌನ್. ಸಿ, ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ಈಸ್ ಟ್ರೈಂಗ್ ಟು ಗೋ ಅಪ್ ಎಕ್ಸಾಕ್ಟ್ಲಿ, ಬಟ್ ಎಲ್ಲಿವರೆಗೂ ಹೋಗುತ್ತೆ ಮೇಲಕ್ಕೆ? ಇಟ್ ಹ್ಯಾಸ್ ಒನ್ ಡೈರೆಕ್ಷನ್, ರೈಟ್? ಇಟ್ ಹ್ಯಾಸ್ ಟು ಗೋ ಅಪ್, ಕರೆಕ್ಟು, ನಾನು ಒಪ್ಕೊತೀನಿ. ಬಟ್ ಇಟ್ ವಿಲ್ ಗೋ ಅಪ್ ಟು ಸರ್ಟನ್ ಬೈ ಮಾಡಿರ್ತಾರಲ್ಲ, ಬೈ ಮಾಡಿರೋರು ಖಂಡಿತವಾಗ್ಲೂ ಪ್ರಾಫಿಟ್ ಬುಕ್ಕಿಂಗ್ ಮಾಡಲೇಬೇಕು. ಸೊ ಮಾರ್ಕೆಟ್ ವಿಲ್ ಡೆಫಿನೆಟ್ಲಿ ಕಮ್ ಡೌನ್. ಓಕೆ, ಸೊ ಕಮಿಂಗ್ ಟು ದ 15 minutes ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಐ ವಿಲ್ ರಿಮೂವ್ ಆಲ್ ದಿಸ್ ಲೈನ್ಸ್. ಯಾಕೆ ಮಾರ್ಕ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ಈ ಲೈನ್ಗಳನ್ನ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಅನಲೈಸ್ ಮಾಡೋಕ್ಕೆ ಮಾರ್ಕ್ ಮಾಡಿದ್ದೀನಿ. ಓಕೆ 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 ಸೊ ಫಸ್ಟ್ 1 hour ಆರ್ಡರ್ ಬ್ಲಾಕಿಗೆ ಹೋಗೋಣ. 1 hour ಆರ್ಡರ್ ಬ್ಲಾಕಲ್ಲಿ ಮಾರ್ಕೆಟಲ್ಲಿ ಯಾವುದೇ ರೀತಿ ಆರ್ಡರ್ ಬ್ಲಾಕ್ ಇಲ್ಲ. ಮಾರ್ಕೆಟ್ ಹತ್ರ ಇರೋ ಒಂದೇ ಒಂದು ಆರ್ಡರ್ ಬ್ಲಾಕ್ ಬಂದುಬಿಟ್ಟು ಇದು ನಮ್ಮ ಹತ್ರ ಮಾರ್ಕೆಟ್ ಹತ್ರ ಇರೋ ಒಂದು ಆರ್ಡರ್ ಬ್ಲಾಕು. ಈ ಆರ್ಡರ್ ಬ್ಲಾಕ್ನ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ OT ಏರಿಯಾ ಇದೇ ಜಾಗದಲ್ಲಿ ಬರುತ್ತೆ, 1 hour OT ಏರಿಯಾ. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ಟೇಕ್ ಇನ್ ದಟ್ OT ಏರಿಯಾ ಓನ್ಲಿ. ಅಲ್ಲಿವರೆಗೂ ನಾನು ಬೈ ಸೈಡ್ ಟ್ರೇಡು ತೊಗೊಳ್ಳಲ್ಲ, ಸೆಲ್ ಸೈಡ್ ಟ್ರೇಡು ತೊಗೊಳ್ಳಲ್ಲ. ಸೆಲ್ ಸೈಡ್ ಸಿ ನೋಡಿ, ನೀವು ಕೌಂಟರ್ ಟ್ರೆಂಡ್ ತೊಗೋಬೇಕು ಅಂತಂದರೆ ಲಾಟ್ ಆಫ್ ಏನು ಹೇಳ್ತಾರೆ ಪ್ಲಸ್ ಪಾಯಿಂಟ್ಸ್ ಬೇಕು. ಕೌಂಟರ್ ಟ್ರೇಡ್ ತೊಗೋಬೇಕು ಅಂದರೆ ಮಾರ್ಕೆಟ್ ಸ್ಟ್ರಾಂಗ್ ರಿಜೆಕ್ಷನ್ ಇರಬೇಕು, ಆ ರಿಜೆಕ್ಷನ್ ಏನಕ್ಕೆ ಬರ್ತಾ ಇದೆ ಅಂತ ಗೊತ್ತಿರಬೇಕು, ಆ ರಿಜೆಕ್ಷನ್ ವ್ಯಾಲಿಡ್ ಇದೆಯಾ ಅಲ್ವಾ ಅಂತ ಗೊತ್ತಾಗಬೇಕು. ಇದನ್ನೆಲ್ಲ ಗೊತ್ತು ಮಾಡಿಕೊಂಡು ನೀವು ಕೌಂಟರ್ ಟ್ರೇಡ್ ತೊಗೊಂಡ್ರೆ ದಟ್ ಈಸ್ ಪರ್ಫೆಕ್ಟ್ಲಿ ವ್ಯಾಲಿಡ್. ಬಟ್ ಇಲ್ಲ, ಡೈರೆಕ್ಟಾಗಿ ಕೌಂಟರ್ ಟ್ರೇಡ್ ತೊಗೋತೀನಿ, ಇಷ್ಟು ಮಾರ್ಕೆಟ್ ಮೇಲಕ್ಕೆ ಹೋಗಿದೆ, ಇಲ್ಲಿಂದ ಡೈರೆಕ್ಟಾಗಿ ಫಾಲ್ ಆಗುತ್ತೆ ಅಂದರೆ ನೋ, ಇಟ್ ವಿಲ್ ನಾಟ್ ವರ್ಕ್ ಬ್ರೋ, ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದಟ್. ಓಕೆ, ಸೊ ನಾಳೆ ಸೆಟಪ್ ಹೇಳ್ತೀನಿ ಕೇಳಿ. ನಾಳೆ ಸೆಟಪ್ಪು ತುಂಬ ಸಿಂಪಲ್ಲು. ನಾಳೆ ಮಾರ್ಕೆಟು ಓಕೆ, ಐ ವಿಲ್ ಕಂಪ್ಲೀಟ್ಲಿ ರಿಮೂವ್ ದಿಸ್ ಬಿಗ್ ಓಕೆ ಎಸ್. ಸೊ ಮಾರ್ಕೆಟು ಈ ಜಾಗದಲ್ಲಿ ಒಂದು ಫ್ರೆಶ್ 15 minutes ಆರ್ಡರ್ ಬ್ಲಾಕ್ ಸಪ್ಲೈ ಝೋನ್ ಕ್ರಿಯೇಟ್ ಮಾಡಿದೆ. ಸೊ ಮಾರ್ಕೆಟ್ ಏನಾಗುತ್ತೆ ಅಂತ ಅಂದರೆ, ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್, ನಾನು ನೆನ್ನೆ ಸೈಡ್ ವೇಸ್ ಆದರೆ ಏನಾಗುತ್ತೆ ಅಂತ ಹೇಳಿದೆ. ಮಾರ್ಕೆಟ್ ಸೈಡ್ ವೇಸೇ, ಬಟ್ ಸ್ಲ್ಯಾಂಡ್ ಸೈಡ್ ವೇಸ್ ಹೋಗಿದೆ ಮಾರ್ಕೆಟು. ಅಂದರೆ ಹೆಂಗೆ ಹೋಗಿದೆ ಅಂದರೆ, ಮಾರ್ಕೆಟು ನೋಡಿ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದಿದೆ. ಸೊ ಮಾರ್ಕೆಟ್ ಈಸ್ ಟ್ರೈಂಗ್ ಟು ಗೋ ಹೈಯರ್ ಐ, ಬಟ್ ಸೈಡ್ ವೇಸೇ. ಸಿ, ಇಸ್ ಇಸ್ ಕಂಪ್ಲೀಟ್ಲಿ ಹೈಯರ್ ಐ, ಒಪ್ಕೋತೀನಿ. ಮೂಮೆಂಟ್ ನೋಡಿ, ಇಲ್ಲಿ ಈ ಥರ ಸಣ್ಣ ಮೂಮೆಂಟು. ಮಾರ್ಕೆಟ್ ಈಸ್ ನಾಟ್ ಲೈಕ್ 20th ಕ್ಯಾಂಡಲ್ ಓಪನ್ ಆಗಿದೆ, ಇಲ್ಲಿಂದ ಡೈರೆಕ್ಟಾಗಿ ಪಾಸಿಟಿವ್ ಮೂವ್ ಕೊಡ್ಕೊಂಡೇ ಹೋಗ್ತಾ ಇದೆ. ಆ್ಯಂಡ್ ನಮಗೆ ಬೈಯಿಂಗ್ ಏರಿಯಾ ಅಂತ ಏನಾದ್ರು ಹುಡ್ಕೋಕ್ಕೆ ಹೋದರೆ ಇದೊಂದು ಜಾಗದಲ್ಲಿ ಬೈಯಿಂಗ್ ಏರಿಯಾ ಇತ್ತು. ಯಾಕಂದರೆ ಈ ಜಾಗದಲ್ಲಿ ಬ್ರೇಕ್ ಆಯಿತು, ಮತ್ತೆ ವಾಪಸ್ ರೀಟೆಸ್ಟ್ ಆಯಿತು, ಹೋಯಿತು. ಓಕೆ, ನೆಕ್ಸ್ಟ್ ರೀಟೆಸ್ಟ್ ಆಗೋ ಏರಿಯಾ ಎಲ್ಲಿದೆ? ನೆಕ್ಸ್ಟ್ ರೀಟೆಸ್ಟ್ ಆಗೋ ಏರಿಯಾ ಅಕಾರ್ಡಿಂಗ್ ಟು ದ ಪ್ರೈಸ್ ಆ್ಯಕ್ಷನ್ ಥಿಯರಿ, ರೀಟೆಸ್ಟ್ ಆಗೋ ಏರಿಯಾ ಮಾರ್ಕೆಟಲ್ಲಿ ಎಸ್, ಈ ಜಾಗನೂ ರೀಟೆಸ್ಟ್ ಮಾಡ್ಕೊಂಡು ಹೋಗಿದೆ, ದಟ್ಸ್ ಗುಡ್. ನೆಕ್ಸ್ಟ್ ರೀಟೆಸ್ಟ್ ಆಗೋ ಏರಿಯಾ ಇರೋದು ಇಲ್ಲೇನೆ. ಸೊ ಮಾರ್ಕೆಟ್ ಹ್ಯಾಸ್ ಟು ರೀಟೆಸ್ಟ್ ಓವರ್ ದಿಸ್ ಏರಿಯಾ. ಓಕೆ, ಸೊ ಮಾರ್ಕೆಟ್ ಹ್ಯಾಸ್ ಟು ರೀಟೆಸ್ಟ್, ಓಕೆ, ಈ ಥರ. ಬಟ್ ನಿಫ್ಟಿ 50 ದೇರ್ ಇಸ್ ನೋ ಕ್ಲಿಯರ್ ಪಿಕ್ಚರ್, ವೆನ್ ಟು ಬೈ, ವೇ ಟು ಬೈ, ವಾಟ್ ಈಸ್ ಹ್ಯಾಪನಿಂಗ್, ನಥಿಂಗ್. ಓಕೆ, ಸೊ ವಾಟ್ ಐ ಆಮ್ ಇನ್ಸಿಸ್ಟಿಂಗ್ ಈಸ್, ಸೊ ಅವಾಯ್ಡ್ ನಿಫ್ಟಿ 50 ಅಂಟಿಲ್ ಇಟ್ ಕಮ್ಸ್ ಟು ಯುವರ್ ಲೆವೆಲ್. ಮಾರ್ಕೆಟಲ್ಲಿ ನಿಫ್ಟಿ 50 ನಿಮ್ಮ ಲೆವೆಲಿಗೆ ಬರೋ ತನಕ ಸ್ವಲ್ಪ ಹೋಲ್ಡ್ ಮಾಡಿ, ಏನಾಗಲ್ಲ. ಡೈಲಿ ಟ್ರೇಡ್ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ. ಓಕೆ, ಸೊ ಮೈ ಅಸಂಪ್ಷನ್ ಈಸ್ ಇಟ್ ಹ್ಯಾಸ್ ಟು ಕಮ್ ಅಪ್ ಟು ದಿಸ್ ಏರಿಯಾ 24,978, ದೆನ್ ಯು ಕ್ಯಾನ್ ಬೈ. ಓಕೆ ಓಕೆ ಫೈನ್. ಮಾರ್ಕೆಟ್ ಗ್ಯಾಪ್ ಡೌನ್ ಸಿನಾರಿಯೋ, ಫ್ಲಾಟ್ ಓಪನಿಂಗ್ ಸಿನಾರಿಯೋ, ಇಲ್ಲಿಂದ ರಿಜೆಕ್ಷನ್ ತಗೊಳುತ್ತೆ, ಸ್ಮಾಲ್ ಕೆಳಗಡೆ ಬರುತ್ತೆ, ಮತ್ತು ಈ ಜಾಗದಿಂದ ಮತ್ತೆ ಮೇಲಕ್ಕೆ ಹೋಗಿ ಸ್ಟಾರ್ಟ್ ಮಾಡುತ್ತೆ. ಇಟ್ ವಿಲ್ ಗೋ ಅಪ್ ಟು ವಿಚ್ ಏರಿಯಾ? ಇಟ್ ವಿಲ್ ಗೋ ಅಪ್ ಟು ದಿಸ್ ಏರಿಯಾ. ಓಕೆ, ಸೊ ಮಾರ್ಕೆಟ್ನ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ಈಸ್ ಟ್ರೈಂಗ್ ಟು ಗೋ ದಿಸ್ ಏರಿಯಾ, ಅಪ್ ಟು ದಿಸ್ ಏರಿಯಾ ಇಟ್ ಈಸ್ ಟ್ರೈಂಗ್ ಟು ಗೋ. ಓಕೆ,
ಸೊ ದಿಸ್ ಈಸ್ ದ ಫ್ಲ್ಯಾಟ್ ಓಪನಿಂಗ್ ಸಿನಾರಿಯೋ. ಸಿಮಿಲರ್ಲಿ ಗ್ಯಾಪ್ ಡೌನ್ ಸಿನಾರಿಯೋ ಕನ್ಸಿಡರ್ ಮಾಡೋದಾದರೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಈ ಜಾಗದಿಂದ ಡೈರೆಕ್ಟಾಗಿ ರಿಜೆಕ್ಷನ್ ತೊಗೊಳುತ್ತೆ. ನೋಡಿ, ನಾನು ಅಂದಾಜಾಗಿ ಮಾರ್ಕ್ ಮಾಡ್ಕೊತಿಲ್ಲ, ಇಲ್ಲೇ ಯಾಕೆ ತೊಗೊತೆ ಅಂತ ಹೇಳ್ತಿದ್ದೀನಿ ಅಂದರೆ ನೋಡಿ, ಇಲ್ಲಿ ಆರ್ಡರ್ ಬ್ಲಾಕ್ ಇದೆ. ಓಕೆ, ಐ ಆಮ್ ನಾಟ್ ಟ್ರೈಯಿಂಗ್ ಟು ಟೆಲ್ ಯು ಇಟ್ ಮೇ ಸ್ಟಾರ್ಟ್ ಫ್ರಮ್ ಇಯರ್ ಅಲ್ಲ, ವೈ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಇಯರ್. ಈ ಜಾಗದಲ್ಲಿ ಎಕ್ಸಾಕ್ಟ್ಲಿ ಆರ್ಡರ್ ಬ್ಲಾಕ್ ಇದೆ. ಸೊ ನಾನು ಈ ಜಾಗದಲ್ಲಿ ಆರ್ಡರ್ ಬ್ಲಾಕ್ ತೊಗೊಂಡ್ರೆ ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ ಡೆಫಿನೆಟ್ಲಿ ಈ ಆರ್ಡರ್ ಬ್ಲಾಕು ಫ್ರೆಶ್ ಸಪ್ಲೈಸ್ ಒನ್ ಟಚ್ ಕಮ್ ಹಿಯರ್ ದೆನ್ ಸ್ಟಾರ್ಟ್ ಇಟ್ಸ್ ರ್ಯಾಲಿ. ಓಕೆ, ಸೊ ಈ ಜಾಗದ ಬಂದಮೇಲೆ ಮತ್ತೆ ಇಲ್ಲಿಂದನೂ ಮತ್ತೊಂದು ಸಣ್ಣದೊಂದು ಕೊಡುತ್ತೆ ಕ್ಯಾಂಡಲ್, ಸೈಡ್ ವೇಸೇ ಇದ್ದರೆ. ಬಟ್ ಮಾರ್ಕೆಟ್ ನನ್ನ ಪ್ರಕಾರ ಸೈಡ್ ವೇಸ್ ಅನಲೈಸಸ್ಸು ಇಟ್ ಈಸ್ ನಾಟ್ ಲೈಕ್ ದಿಸ್ ಸೈಡ್ ವೇಸ್ನ, ಇಟ್ ಈಸ್ ನಾಟ್ ಎ ವೆರಿ ಗುಡ್ ಸೈಡ್ ವೇಸ್. ಈ ಸೈಡ್ ವೇಸಲ್ಲಿ ಏನಾಗುತ್ತೆ ಅಂದರೆ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಲಾಂಗ್ ಪೊಸಿಷನ್ ತೊಗೊಂಡಿರೋನು ಬದಿಕೊಂತಾನೆ. ಓಕೆ, ಏನು ಮಾಡ್ತಾರೆ ನಮ್ಮ ಜನ, ಇಲ್ಲಿ ತೊಗೊಳಲ್ಲ, ದೇ ವಿಲ್ ಟೇಕ್ ಹಿಯರ್, ಸ್ಟಾಪ್ ಲಾಸ್ ಇಲ್ಲಿಡ್ತಾರೆ, ಟಾರ್ಗೆಟ್ ಇಲ್ಲಿಡ್ತಾರೆ 1:2. ಮಾರ್ಕೆಟು ನಮ್ಮ ಮಾಮೂಲಿ ಇಂಡೆಕ್ಸ್ ಚಾರ್ಟಲ್ಲಿ ಇಲ್ಲಿವರೆಗೂ ಬರುತ್ತೆ, ಬಟ್ ಆಪ್ಷನ್ ಚಾರ್ಟಲ್ಲಿ ಇಲ್ಲಿವರೆಗೂ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಸರಿ ತೋರಿಸ್ತೀನಿ ನೋಡಿ. ಮತ್ತೆ ನೆಕ್ಸ್ಟ್ ಸರಿ ಏನಾಗುತ್ತೆ, ಮತ್ತೆ ಇದೇ ಜಾಗದಲ್ಲಿ ಬೈ ಮಾಡ್ತಾನೆ, ಈ ಜಾಗದಲ್ಲಿ ಬೈ ಮಾಡ್ತಾನೆ, ಸ್ಟಾಪ್ ಲಾಸ್ ಇಲ್ಲಿಡ್ತಾನೆ, ಟಾರ್ಗೆಟ್ ಇಲ್ಲಿಡ್ತಾನೆ, ಇಂಡೆಕ್ಸ್ ಚಾರ್ಟಲ್ಲಿ ಇಲ್ಲಿಗೆ ಬರುತ್ತೆ, ಆಪ್ಷನ್ ಚಾರ್ಟಲ್ಲಿ ಇಲ್ಲಿವರೆಗೂ ಬಂದಿರುತ್ತೆ ಕೆಳಗಡೆ. ಓಕೆ, ಸೊ ದಿಸ್ ಸೈಡ್ ವೇಸ್ ಮಾರ್ಕೆಟ್ ಇನ್ ಆಪ್ಷನ್ ಚೈನ್, ಐ ಮೀನ್ ಲೈಕ್ ಇನ್ ಆಪ್ಷನ್ ಚಾರ್ಟ್ it will hit the stop loss. So I am telling you, try to avoid Nifty 50 as of now. Okay, Nifty 50 ನಿನ್ನೆ ನಾನು ಅನಲೈಸ್ ಮಾಡಿದ ಥರ ಯಾವುದೇ ಸಿಚುವೇಶನ್ ಆಗಿಲ್ಲ, ಸೈಡ್ ವೇಸ್ ಆಗುತ್ತೆ ಅಂತ ಹೇಳಿದ್ದೆ, ಬಟ್ ಸೈಡ್ ವೇಸ್ ಆಗಿದೆ, ಕ್ರಾಸ್ ಸೈಡ್ ವೇಸ್ ಆಗಿದೆ. ಸೊ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ರೆಕ್ಟ್ಯಾಂಗಲ್ ಏರಿಯಾ ಥರ ಇದೆ ನೋಡಿ ಇದು. ಇದೇ ರೆಕ್ಟ್ಯಾಂಗಲ್ ಏರಿಯಾ ಒಳಗಿದೆ. ಮಾರ್ಕೆಟ್ ಒಂದು ದೊಡ್ಡ ಪ್ರಾಬ್ಲಮ್ ಇದೆ, ಏನು ಅಂತಂದರೆ ಈ ಥರ ರೆಕ್ಟ್ಯಾಂಗಲ್ ಏರಿಯಾ ಎಂಟ್ರ್ ಆದರೆ ಇಟ್ ವಿಲ್ ಕಂಟಿನ್ಯೂ ದ ರೆಕ್ಟ್ಯಾಂಗಲ್. ಇದೇ ರೆಕ್ಟ್ಯಾಂಗಲ್ಲು ಇಲ್ಲಿದೆ ನೋಡಿ, ಸಮ್ವಟ್ ಸೇಮ್ ರೆಕ್ಟ್ಯಾಂಗಲ್. ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ಇಲ್ಲಿ ನೋಡಿ ತೋರಿಸ್ತೀನಿ ನಾನು ನಿಮಗೀಗ. ಇಲ್ಲಿಂದ ಈ ರೆಕ್ಟ್ಯಾಂಗಲ್ ಎಷ್ಟುದ್ದ ಇದೆ, ಮಾರ್ಕೆಟು ಅದೇ ರೆಕ್ಟ್ಯಾಂಗಲಲ್ಲಿ ಹಾಫ್ ಬಂದಿದೆ. ಫೇವ್ರೆಟ್ ಟ್ರೇಸ್ಮೆಂಟಲ್ಲಿ ನೋಡಿದ್ರೆ ಎಕ್ಸಾಕ್ಟ್ಲಿ OT ಏರಿಯಾದಲ್ಲಿದೆ ಅದೇ ರೆಕ್ಟ್ಯಾಂಗಲ್. ಸೊ ಏನಪ್ಪ ಇದು ಅನಲೈಸ್ ಮಾಡ್ತೀನಿ, ದಿಸ್ ಈಸ್ ಕಾಲ್ಡ್ ಆಸ್ ಎ MMC ಮಿರರ್ ಮಾರ್ಕೆಟ್ ಕಾನ್ಸೆಪ್ಟ್. ಇಟ್ ವಿಲ್ ಆಲ್ಸೋ ವರ್ಕ್. ನಾನು ನಿಮಗೆ ತುಂಬ ನೀಟಾಗಿರೋ ಜಾಗದಲ್ಲಿ ತೋರಿಸ್ತೀನಿ ನೋಡಿ. ಮಾರ್ಕೆಟಲ್ಲಿ ನಾನು ನೆಕ್ಸ್ಟ್ ಕ್ಯಾಂಡಲ್ಸ್ ಪ್ರಿಡಿಕ್ಷನ್, ಮಾರ್ಕೆಟ್ ಅಪ್ಪರ್ ಡೈರೆಕ್ಷನ್ ಹೋಗ್ಬೇಕಾದ್ರೆ ಟ್ರೇಡ್ ಹೋಲ್ಡ್ ಮಾಡೋದು ಹೆಂಗೆ ಹೋಲ್ಡ್ ಮಾಡ್ತೀನಿ ಅಂತ ನೋಡಿ. ಸೊ ಸಪ್ಲೈ ಇದು, ಓಕೆ, ಇದು ಸಪ್ಲೈ ಅಂದರೆ ಇದ್ರದ್ದು ಹಾಫ್ ಇರುತ್ತಲ್ಲ, ಇದ್ರದ್ದು ಹಾಫ್. ಮಾರ್ಕೆಟ್ ಏನಾದರೂ ಅಪ್ ಟ್ರೆಂಡಲ್ಲಿದ್ದರೆ ಇಲ್ಲೇನಿದೆ ಇದ್ರದ್ದು ಹಾಫ್ ಅಷ್ಟೇ ಸಪ್ಲೈ ನೆಕ್ಸ್ಟ್ ಸರಿ ಬರಬೇಕು, ಡಿಮ್ಯಾಂಡು ಡಬಲ್ ಬರಬೇಕು. ತೋರಿಸ್ತೀನಿ ನೋಡಿ. ನೋಡಿ ಎಕ್ಸಾಕ್ಟ್ಲಿ ಆಫ್ ಬಂದಿದೆಯಾ. ಓಕೆ, ಎಕ್ಸಾಕ್ಟ್ಲಿ ಆಫ್ ಬಂತ. ಈಗ ಡಿಮ್ಯಾಂಡ್ ನೋಡಿ, ಇಲ್ಲಿದೆಯಲ್ಲ ಡಿಮ್ಯಾಂಡು, ಇದು ಡಬಲ್ ಬಂದಿರುತ್ತೆ. ಹೆಂಗೆ ಎಕ್ಸಾಕ್ಟ್ಲಿ ಅದೇ ಡಬಲ್. ದಿಸ್ ಈಸ್ ರಿವರ್ಸಲ್ ಏರಿಯಾ. ನೌ ಇಟ್ ಹ್ಯಾಸ್ ಟು ಫಾಲ್. ಈ ಫಾಲು ಎಷ್ಟು ಹೇಳ್ತೀನಿ ನೋಡಿ, ಇದೇ ಫಾಲ್ ಕೊಡಬೇಕು ಮಾರ್ಕೆಟು. ಓಕೆ, ಇದೇ ಫಾಲ್ ಕೊಡಬೇಕು ಮಾರ್ಕೆಟು. ಇಲ್ಲಿಗೆ ಬಂದು ರಿವರ್ಸಲ್ ಕೊಡುತ್ತೆ ಮಾರ್ಕೆಟು. ನೋಡಿ, ನಮಗೆ ಗೊತ್ತಿಲ್ಲದಂಗೆ ಆರ್ಡರ್ ಬ್ಲಾಕ್ ಹತ್ರನೇ ರಿವರ್ಸಲ್ ಏರಿಯಾ ಇದೆ. ಓಕೆ, ಸೊ ದಿಸ್ ಈಸ್ ಆಲ್ ದ ಥಿಂಗ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ತೋರಿಸ್ತೀನಿ ನೋಡಿ ನಿಮಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ.
fall. Okay, fall. ಇದು ನೀಡೆಡ್ ವಾಲ್ಯೂಮ್. ಓಕೆ, ಈ ಜಾಗ ನೀಡೆಡ್ ವಾಲ್ಯೂಮ್. ಇದು ಬೇಡ ಅಂದರೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲಿಂದ ಇಲ್ಲಿ ತನಕ ಫಾಲ್ ಆಗಿದೆಯಲ್ಲ, ನೋಡಿ ಎಕ್ಸಾಕ್ಟ್ಲಿ ಅದೇ ಫಾಲ್ ಕೊಟ್ಟಿರುತ್ತೆ. ಓಕೆ, ಈಗ ಇನ್ನೊಂದು ತೋರಿಸ್ತೀನಿ ನೋಡಿ. ಡಿಮ್ಯಾಂಡ್ ಹಿಂಗೆ ಎಕ್ಸಾಕ್ಟ್ಲಿ ಅದೇ ಡಿಮ್ಯಾಂಡ್ ನೋಡಿ, ಅದೇ ಡಿಮ್ಯಾಂಡ್ ಕೊಟ್ಟಿದೆ. ಸೊ ದಿಸ್ ಇಸ್ MMC ಮಾರ್ಕೆಟ್ ಕಾನ್ಸೆಪ್ಟು. ದಿಸ್ ಈಸ್ ಕಂಪ್ಲೀಟ್ಲಿ ಕಾಂಪ್ಲೆಕ್ಸ್, ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಕರೆಕ್ಟಾಗಿ SMC ಕಲ್ತ್ಕೊಳ್ಳಿ ಸಾಕು. SMC ಕಲ್ತ್ಕೊಂಡ್ರೆ ಇಟ್ ಈಸ್ ಮೋರ್ ದೆನ್ ಎನಫ್. ಐ ಆಮ್ ಟೆಲ್ಲಿಂಗ್ ಯು, ಲಿಟ್ರಲಿ ಇಟ್ ಈಸ್ ಮೋರ್ ದೆನ್ ಎನಫ್. ಓಕೆ, ಕಮ್ಮಿಂಗ್ ಟು ದ ನಿಫ್ಟಿ 50 ಆಯಿತು. ನಿಫ್ಟಿ 50 ಗ್ಯಾಪ್ ಡೌನ್ ಸಿನಾರಿಯೋ ಹೇಳ್ತೀನಿ. ಕರೆಕ್ಟ್, ಗ್ಯಾಪ್ ಡೌನ್ ಸಿನಾರಿಯೋ ಆಯಿತು. ಗ್ಯಾಪ್ ಅಪ್ ಸಿನಾರಿಯೋ, ಮಾರ್ಕೆಟ್ ಗ್ಯಾಪ್ ಅಪ್ ಹೋದರೆ ಫ್ರೆಶ್ ಸಪ್ಲೈ ಝೋನ್, ಫ್ರೆಶ್ ಡಿಮ್ಯಾಂಡ್ ಝೋನ್, then go up to where it will go up to this area. Okay, it will be going up, but wait for the pullback. Nice pullback ಆಗೋ ತನಕ ವೆಯ್ಟ್ ಮಾಡಿ, then you start taking. ಸೈಡ್ವೇಸ್ ಇದ್ದರೆ ಡೋಂಟ್ ವರಿ, ಡೋಂಟ್ ಟೇಕ್ ಎನಿ ಟ್ರೇಡ್ ಇನ್ ದ ಸೈಡ್ವೇಸ್. ಮತ್ತು ಬ್ಯಾಂಕ್ ನಿಫ್ಟಿ ಸೂಪರ್, ಸೋ ನೈಸ್. ಬ್ಯಾಂಕ್ ನಿಫ್ಟಿ ನಾನು ಅನಲೈಸ್ ಮಾಡಿದ್ದೆ. ಎಕ್ಸಾಕ್ಟ್ಲಿ ಗ್ಯಾಪ್ ಡೌನ್ ಸಿನಾರಿಯೋ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. NPG ಇಲ್ವೋ ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಗ್ಯಾಪ್ ಡೌನ್ ಸಿನಾರಿಯೋ. ಗ್ಯಾಪ್ ಡೌನ್ ಸಿನಾರಿಯೋ ನೀವು ಅಬ್ಸರ್ವ್ ಮಾಡಿ. ಏನಕ್ಕೆ ನಿಫ್ಟಿ 50 ಮೇಲಕ್ಕೆ ಹೋಗ್ತದೆ, ಬ್ಯಾಂಕ್ ನಿಫ್ಟಿ ಮೇಲಕ್ಕೆ ಹೋಗ್ತಾರೆ? ಯೂಶ್ವಲಿ ಎರಡು ಒಟ್ಟಿಗೆ ಹೋಗಿ ಟ್ರೈ ಮಾಡುತ್ತೆ. ಓಕೆ, ಸೊ ವಾಟ್ ಈಸ್ ದ ಸಿನಾರಿಯೋ ಈಸ್ ದ ಟ್ರಾನ್ಸಾಕ್ಷನ್. ಐ ಮೀನ್ ಲೈಕ್ ದ ಪೀಪಲ್ ಹೂ ಆರ್ ಇನ್ವೆಸ್ಟಿಂಗ್ ಇನ್ ನಿಫ್ಟಿ ಆರ್ ನಾಟ್ ಟ್ರೇಡಿಂಗ್ ಇನ್ ಬ್ಯಾಂಕ್ ನಿಫ್ಟಿ, ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಫಂಡರ್ಸ್ ಆರ್ ನಾಟ್ ಇನ್ವೆಸ್ಟಿಂಗ್ ಮನಿ. ಸೊ ವಾಟ್ ಈಸ್ ಹ್ಯಾಪನಿಂಗ್ ಈಸ್ ಇಟ್ಸ್ ಕಂಪ್ಲೀಟ್ಲಿ ಕ್ರಿಯೇಟಿಂಗ್ ಕೌಂಟರ್ ಟ್ರೆಂಡ್. ಇದು ನೋಡಿ, ಗ್ಯಾಪ್ ಡೌನ್ ಹೋಗಿದೆ, ಫುಲ್ ಡೇ ಇದೆ. ಈ ಜಾಗದಲ್ಲಿ ಯಾರ್ಯಾರು 5 ಮಿನಿಟ್ಸಲ್ಲಿ ಟ್ರೇಡ್ ತೊಗೋತೀರೋ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ನೋಡಿ. ಈ ಜಾಗದಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿದೆ, ಈ ಜಾಗದಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಇಟ್ ಇಸ್ ಕಂಪ್ಲೀಟ್ಲಿ ಸೈಡ್ ಬೇಸ್. ಎಂಟೈರ್ ಡೇ ಬಾಕ್ಸ್ ಒಳಗೆ ಒದ್ದಾಡಿದೆ ಮಾರ್ಕೆಟು. ಓಕೆ, ಸೊ ವಾಟ್ ಐ ಆಮ್ ಥಿಂಕಿಂಗ್ ಈಸ್ ಅಕ್ಯುಮುಲೇಷನ್, ಮ್ಯಾನಿಪುಲೇಷನ್. ಇಟ್ ವಿಲ್ ಮ್ಯಾನಿಪುಲೇಟ್ ಒನ್ಸ್ ಅಗೇನ್, ದೆನ್ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ಹ್ಯಾಪನ್. ಓಕೆ, ಟ್ರೈ ಟು ಅವಾಯ್ಡ್ ದಿಸ್ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ ಆಲ್ಸೋ. ಸೊ ಬ್ಯಾಂಕ್ ನಿಫ್ಟಿ ಡೈಲಿ ಟೈಮ್ ಫ್ರೇಮ್ ಅನಲೈಸ್ ಮಾಡೋದಾದರೆ, ಡೈಲಿ ಟೈಮ್ ಫ್ರೇಮಲ್ಲಿ ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಆಗಿದೆ. ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಆಗಿದೆ ಅನ್ನೋದಕ್ಕಿಂತ ಕೆಳಗಡೆಯಿಂದ ಬೈಯಿಂಗ್ ಪ್ರೆಷರ್ ಅಲ್ಲ, ಕೆಳಗಡೆಯಿಂದ ಪುಷಿಂಗ್ ಜಾಸ್ತಿ ಇದೆ ನೋಡಿ. ಕೆಳಗಡೆ ಏನು ಹೇಳ್ತಾರೆ, ಕೆಳಗಡೆ ವಿಕ್ ಲೆಂತ್ ಜಾಸ್ತಿ ಇದೆ, ಮೇಲ್ಗಡೆ ವಿಕ್ ಲೆಂತ್ ಕಡಿಮೆ ಇದೆ. ಸೊ ವಾಟ್ ಇಟ್ ಈಸ್ ಟ್ರೈಂಗ್ ಟು ಟೆಲ್, ಇಟ್ ಈಸ್ ಟ್ರೈಂಗ್ ಟು ಟೆಲ್ ದಟ್ ಬೈಯರ್ಸ್ ಆರ್ ಗುಡ್, ಬಟ್ ಸೆಲ್ಲರ್ಸ್ ಆರ್ ಹ್ಯಾವಿಂಗ್ ಲಾಟ್ ಆಫ್ ಪ್ರೆಷರ್. ಸೊ ಮಾರ್ಕೆಟ್ ಇಫ್ ಇಟ್ ಕಮ್ಸ್ ಟು ದಿಸ್ ಏರಿಯಾನ, ನಾನು ಹೇಳ್ತೀನಿ ಆರಾಮಾಗಿ ಬೈ ಮಾಡಿ. ಈ ಜಾಗಕ್ಕೆ ಬಂತು ಅಂತ ಇಟ್ಕೊಳ್ಳಿ, ಆರಾಮಾಗಿ ಬೈ ಮಾಡಿ. ಮಾರ್ಕೆಟ್ ವಿಲ್ ಡೆಫಿನೆಟ್ಲಿ ಗೋ ಅಪ್ ಟು ನೈಸ್, ಇಲ್ಲಿವರೆಗೂ ಹೋಗುತ್ತೆ. ಓಕೆ, ಕಮಿಂಗ್ ಟು 15 ಮಿನಿಟ್ಸ್. 50 ಮಿನಿಟ್ಸ್ ಕೌಂಟರ್ ಟ್ರೆಂಡ್. ನಿಫ್ಟಿ 50 ಮೇಲಕ್ಕೆ ಹೋಗಿದೆ, ಇದು ಹಿಂಗೆ ಬಂದಿದೆ. ಓಕೆ, ಸೊ ಸಿನಾರಿಯೋಸ್, ಫ್ಲಾಟ್ ಓಪನಿಂಗ್ ಸಿನಾರಿಯೋ, ಇಲ್ಲಿಂದ ದೆನ್ ಮಾರ್ಕೆಟ್ ವಿಲ್ ಗೋ ಅಪ್, ಬೂಮ್. ಓಕೆ, ದಿಸ್ ಈಸ್ ಡೌನ್ ಸೈಡ್ ಸಿನಾರಿಯೋ. ಗ್ಯಾಪ್ ಅಪ್ ಸಿನಾರಿಯೋ, ಗ್ಯಾಪ್ ಅಪ್, ಟೇಕ್ ದ ಪುಲ್ ಬ್ಯಾಕ್, then it will go up, then it will come again, then it will go up. ಓಕೆ, ಯಾಕೆ ಈ ಥರ ಮಾರ್ಕ್ ಮಾಡ್ತಿದ್ದೀನಿ ಅಂತಂದರೆ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಹೇಳ್ತೀನಿ ನೋಡಿ. ಈಗ ಈ ಜಾಗದಲ್ಲಿ ಫ್ರೆಶ್ ಸಪ್ಲೈ ಝೋನ್ ಕ್ರಿಯೇಟ್ ಆಗುತ್ತೆ. ಈ ಫ್ರೆಶ್ ಸಪ್ಲೈ ಝೋನ್ನ ಮಾರ್ಕೆಟ್ ಕೆಳಗಡೆಗೆ ಪುಷ್ ಮಾಡುತ್ತೆ, ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಈಗ ನೋಡಿ, ಈ ಜಾಗದಲ್ಲಿ ಆ್ಯಕ್ಚುಲಿ ಫ್ರೆಶ್ ಸಪ್ಲೈ ಝೋನ್ ಇದೆ. ದಟ್ಸ್ ವೈ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಇಲ್ಲಿ ಫ್ರೆಶ್ ಸಪ್ಲೈ ಝೋನ್ ಇದೆ. ಈ ಫ್ರೆಶ್ ಸಪ್ಲೈ ಝೋನ್ ಕೆಳಗಡೆ ಪುಷ್ ಮಾಡುತ್ತೆ, ಮತ್ತೆ ಇಲ್ಲಿ ಮೇಲ್ಗಡೆ ಪುಷ್ ಮಾಡುತ್ತೆ, ಮತ್ತೆ ಇಲ್ಲಿಂದ ಕೆಳಗೆ ಬರುತ್ತೆ. ಇಲ್ಲಿರೋದು ಸ್ಟ್ರೆಂತ್ ಜಾಸ್ತಿ ಇದ್ದರೆ ಈ ಜಾಗ ಟಚ್ ಆಗಿ ನೀಟಾಗಿ ಮೇಲಕ್ಕೆ ಹೋಗುತ್ತೆ. ದಿಸ್ ಈಸ್ ದ ಸಿನಾರಿಯೋ ಆಫ್ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಕಮ್ಮಿಂಗ್ ಟು ದ ಫ್ಲಾಟ್ ಓಪನಿಂಗ್ ಸಿನಾರಿಯೋ. ಫ್ಲಾಟ್ ಓಪನಿಂಗ್ ಸಿನಾರಿಯೋ ಆದರೆ ವಿ ಕಾನ್ ಡೂ ಎನಿಥಿಂಗ್. ಆ್ಯಂಡ್ ಮೋರ್ ಅವರ್ ಮಾರ್ಕೆಟ್ ಇವತ್ತು ಕೂಡ ಯಾವುದೇ ರೀತಿಯ ಸೆಲ್ಲಿಂಗ್ ಆಪರ್ಚುನಿಟಿ ಅಷ್ಟು ಚೆನ್ನಾಗಿ ಕೊಟ್ಟಿಲ್ಲ. ನಾನು ನಿಮಗೆ ಹೇಳಿದ್ದೆ ಬ್ಯಾಂಕ್ ನಿಫ್ಟಿಲಿ
market is trying to do higher low ಅಂತ it's still falling. Okay, so coming to the gap down scenario ಆಯಿತು. ಫ್ಲಾಟ್ ಓಪನಿಂಗ್ ಸಿನಾರಿಯೋ, ಮಾರ್ಕೆಟ್ ನಿಧಾನ ಟಚ್ ಆಗಿ ನಿಧಾನ ಇಲ್ಲಾದರೂ ಸಣ್ಣ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ ವಾಪಸ್ ಹಿಂಗೋಗಿ ಆ ಥರ ಹೋಗುತ್ತೆ. ಬಟ್ ಡೋಂಟ್ ಟ್ರೇಡ್ ಇನ್ ದ ಸೈಡ್ ವೇಸ್ ಮಾರ್ಕೆಟಲ್ಲಿ ಸೈಡ್ ವೇಸ್ ಮಾರ್ಕೆಟಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಟ್ರೆಂಡಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ. ಓಕೆ, ಕಮ್ಮಿಂಗ್ ಟು ದ ಸೆನ್ಸೆಕ್ಸ್ ನೋಡಿ, ಸೆನ್ಸೆಕ್ಸ್ ನಾನು ಮುಂಚೆನೇ ಮಾರ್ಕ್ ಮಾಡಿದ್ದೆ. ಸೆನ್ಸೆಕ್ಸ್ ಏನು ಮಾಡಿದ್ದೆ ನಾನು ನಿಮಗೆ ಮುಂಚೆನೇ ಮಾರ್ಕ್ ಮಾಡಿದ್ದೆ. 90th 19 20th ಮಾರ್ಕೆಟ್ ಏನಾಯಿತು, ಗ್ಯಾಪ್ ಅಪ್ ಓಪನ್ ಮಾಡಿಲ್ಲ, ಸೈಡ್ ವೇಸ್ ಹೋಯಿತು. ಬಟ್ ಡೈರೆಕ್ಷನ್ ಹೆಂಗಿತ್ತು ಅನ್ನೋದು ಡೈರೆಕ್ಷನ್ ಅಪ್ವರ್ಡ್ ಆಯಿತು. ಇಟ್ ಈಸ್ ಸ್ಟಿಲ್ ಗೋಯಿಂಗ್ ಅಪ್ವರ್ಡ್ ಡೈರೆಕ್ಷನ್ ಓನ್ಲಿ. ಸೊ ಕಮಿಂಗ್ ಟು ದ ಸೆನ್ಸೆಕ್ಸ್, ಸೇಮ್ ಆ್ಯಸ್ ಲೈಕ್ ನಿಫ್ಟಿ 50 ನಮ್ಮ ಹತ್ರ ಇರೋ ಫ್ರೆಶ್ OTE ಏರಿಯಾ ಬಂದುಬಿಟ್ಟು ಇದು. ಓಕೆ, Control Z. ಓಕೆ, ಹಿಂಗಿರಲಿ. OTE ಏರಿಯಾ ಬಂದ್ಬಿಟ್ಟಿದ್ದು. ಈ ಜಾಗದಿಂದ ಮಾರ್ಕೆಟು ಮೇಲಕ್ಕೆ ಹೋಗೋಕ್ಕೆ ಎಲ್ಲ ರೀತಿಯಾದ ಆಪ್ಷನ್ಸ್ ಇದೆ. ಓಕೆ, ಈ ಜಾಗನ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ, ದಿಸ್ ಈಸ್ ದ ಏರಿಯಾ ವೇರ್ ಯು ಕ್ಯಾನ್ ಟ್ರೈ ಟು ಬೈ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲೊಂದು ಸಣ್ಣ ಆರ್ಡರ್ ಬ್ಲಾಕ್ ಇದೆ. 1 hour ಆರ್ಡರ್ ಬ್ಲಾಕ್ ಏನಿಲ್ಲ, 1 hour ಆರ್ಡರ್ ಬ್ಲಾಕ್ ಏನಿಲ್ಲ. 15 minutesಲ್ಲಿ ಆರ್ಡರ್ ಬ್ಲಾಕ್ ಇದೆ ನೋಡಿ. 15 minutes ಎಕ್ಸಾಕ್ಟ್ಲಿ ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ. ಆರ್ಡರ್ ಬ್ಲಾಕ್ ಅಂದ್ರೇನು, ಯಾವ ಆರ್ಡರ್ ಬ್ಲಾಕಿಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇರುತ್ತೆ ಅದೇ ಆರ್ಡರ್ ಬ್ಲಾಕ್ ನೋಡಿ. ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲಿಂದ ಅಂಥ ಕ್ವಾಲಿಟೇಟಿವ್ ಫೇರ್ ವ್ಯಾಲ್ಯೂ ಗ್ಯಾಪ್ ಏನಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ 5 minute ಟೈಮ್ ಫ್ರೇಮ್ ಓಪನ್ ಮಾಡಿದ್ರೆ ಇಟ್ಸ್ ನಾಟ್ ಸೋ ಕ್ವಾಲಿಟೇಟಿವ್ ಫೇರ್ ವ್ಯಾಲ್ಯೂ ಗ್ಯಾಪ್. ಇಲ್ಲಿಂದ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತು, ಕವರ್ ಆಯಿತು. ಮಾರ್ಕೆಟ್ ಹತ್ರ ಉಳ್ಕೊಂಡ್ರು ಒಂದೇ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದರೆ ಇದೊಂದೇ ನೋಡಿ. ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತು, ಕವರ್ ಆಯಿತು. ಇಲ್ಲೊಂದೇ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಅದು ಬಿಟ್ಟರೆ ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಕವರ್ ಆಗಿದೆ. ಫೇರ್ ವ್ಯಾಲ್ಯೂ ಗ್ಯಾಪ್ ನೋಡಿ, ಕವರ್ ಆಗಿದೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದರೆ ಏನು ಅಂತ ಗೊತ್ತಿಲ್ಲಲ್ಲ ನಿಮ್ಗೆ? ಗೊತ್ತಿದೆಯೋ ಗೊತ್ತಿಲ್ವಾ? ಐ ವಿಲ್ ಎಕ್ಸ್ಪ್ಲೈನ್ ಯು. ಸೊ ಇದೊಂದು ಕ್ಯಾಂಡಲ್. ಓಕೆ, ಈ ಕ್ಯಾಂಡಲ್ಗೆ ಒಂದು ವಿಕ್ ಇರುತ್ತೆ. ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಇನ್ನೊಂದು ಕ್ಯಾಂಡಲ್ ಇರುತ್ತೆ. ಓಕೆ, ಇದ್ರ ಪಕ್ಕದಲ್ಲಿ ಇನ್ನೊಂದು ಕ್ಯಾಂಡಲ್ ಇರುತ್ತೆ. ಇದಕ್ಕೂ ವಿಕ್ ಇರುತ್ತೆ, ಇದಕ್ಕೂ ವಿಕ್ ಇರುತ್ತೆ. ಓಕೆ, ಈ ಕ್ಯಾಂಡಲ್ ಡಿಸ್ಟೆನ್ಸ್ ಇಷ್ಟಿರುತ್ತೆ. ಇದನ್ನು ಹಿಂಗೆ ಮಾಡಿ. ಓಕೆ, ಈ ಕ್ಯಾಂಡಲ್ ಇದಕ್ಕೂ ವಿಕ್ ಇರುತ್ತೆ, ಈ ಕ್ಯಾಂಡಲ್ಗೂ ವಿಕ್ ಇರುತ್ತೆ. ಓಕೆ, ಈ ಕ್ಯಾಂಡಲ್ಗೂ ವಿಕ್ ಇರುತ್ತೆ. ಓಕೆ, ಈ ಕ್ಯಾಂಡಲ್ಲು ವಿಕ್ ಇರುತ್ತೆ. ಈಗ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇವೆರಡರ ಮಧ್ಯೆ ಒಂದು ಗ್ಯಾಪ್ ಇದೆ. ಈ ವಿಕ್ಕಿಗೂ ಮಧ್ಯೆ ಒಂದು ಗ್ಯಾಪ್ ಇದೆ. ಇದನ್ನು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತಾರೆ. ಸೊ ಈ ಕಂಪ್ಲೀಟ್ ಏರಿಯಾನ ಆರ್ಡರ್ ಬ್ಲಾಕ್ ಅಂತ ಕರಿತೀವಿ. ಈ ಕಂಪ್ಲೀಟ್ ಏರಿಯಾನ ಆರ್ಡರ್ ಬ್ಲಾಕ್ ಅಂತ ಕರೀತಾರೆ. ಸೊ ಈ ಜಾಗದಲ್ಲಿ ಪೆಂಡಿಂಗ್ ಆರ್ಡರ್ಸ್ ಉಳ್ಕೊಂಡಿರುತ್ತೆ. ಪೆಂಡಿಂಗ್ ಆರ್ಡರ್ಸ್. ಓಕೆ, ಈ ಜಾಗದಲ್ಲಿ ಪೆಂಡಿಂಗ್ ಆರ್ಡರ್ಸ್ ಇರುತ್ತೆ. ನೆಕ್ಸ್ಟ್ ಸರಿ ಮಾರ್ಕೆಟ್ ಏನಾದರೂ ಈ ಜಾಗಕ್ಕೆ ಬಂದರೆ ಮಾರ್ಕೆಟ್ಲಿಂದ ಮೇಲಕ್ಕೆ ಹೋಗುತ್ತೆ. ದಿಸ್ ಈಸ್ ವಾಟ್ ಪೆಂಡಿಂಗ್ ಆರ್ಡರ್ಸ್. ಫೇರ್ ವ್ಯಾಲ್ಯೂ ಗ್ಯಾಪ್ ವರ್ಕ್ಸ್, ಬಟ್ ಇಟ್ ವರ್ಕ್ಸ್ ಆನ್ ದ ಪ್ರಾಪರ್ ಏರಿಯಾ ವೇರ್ ಆರ್ಡರ್ ಬ್ಲಾಕ್ ಇಸ್ ದೇರ್. ಆರ್ಡರ್ ಬ್ಲಾಕ್ ನೀವು ಕಂಡಿಡ್ಕೋಬೇಕು. ಆರ್ಡರ್ ಬ್ಲಾಕ್ ಹೆಂಗಿದೆ, ಏನು ಕತೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೋಬೇಕು. ಓಕೆ ಫೈನ್. ಸೊ ಕಮಿಂಗ್ ಟು ದ ಅವರ್ 5 minutes here, the 5 minutes fair value gap I actually don't trust, because ಸಣ್ಣ ರಿಟೇಲ್ ಟ್ರೇಡರ್ಸ್ ಎಂಟಾದರೂ 5 minutes ಆರ್ಡರ್ ಬ್ಲಾಕ್ನ ಕ್ರಿಯೇಟ್ ಮಾಡ್ಬೋದು. ಬಟ್ 15 minutes ಆರ್ಡರ್ ಬ್ಲಾಕ್ ಈಸ್ ವ್ಯಾಲಿಡ್ ಆರ್ಡರ್ ಬ್ಲಾಕ್. ಸೊ ಇಲ್ಲಿ ನೋಡಿ 15 minutes ಆರ್ಡರ್ ಬ್ಲಾಕ್ನ ನೋಡಿ, ದಿಸ್ ಈಸ್ ವ್ಯಾಲಿಡ್ ಆರ್ಡರ್ ಬ್ಲಾಕ್. ಸೊ ಮಾರ್ಕೆಟ್ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಆರ್ಡರ್ ಬ್ಲಾಕ್ ಟು ಡೂ ಸಮಥಿಂಗ್. ಈ ಜಾಗದಲ್ಲಿ ಆರ್ಡರ್ ಬ್ಲಾಕಲ್ಲಿ ಕ್ರಿಯೇಟ್ ಮಾಡಿರೋದೇ ಒಂದು ರೀಸನ್ಗೋಸ್ಕರ. ಈ ಆರ್ಡರ್ ಬ್ಲಾಕಲ್ಲಿ ಮಾರ್ಕೆಟಲ್ಲಿ ಏನೋ ಒಂದು
ಸೆಲ್ ಸೈಡೋ ಅಥವಾ ಯಾರೋ ಒಬ್ಬರು ಸೆಲ್ಲರ್ಸೋ ಯಾರೋ ಬರ್ತಾರೆ. ಮಾರ್ಕೆಟ್ ಹ್ಯಾಸ್ ಕ್ರಿಯೇಟೆಡ್ ದಿಸ್. ಟುಮಾರೋ ಐ ಆಮ್ ಟ್ರೈನ್ ಟು ಟೆಲ್ ಹೋಲ್ಡ್, ಡೋಂಟ್ ಟ್ರೇಡ್. ಈ ಆರ್ಡರ್ ಬ್ಲಾಕಲ್ಲಿ ಏನಾದರೂ ರಿಯಾಕ್ಷನ್ ಆದರೆ ದೆನ್ ಟೇಕ್ ಸೆಲ್ ಟ್ರೇಡ್. ಸೆಲ್ ಟ್ರೇಡು ಕೂಡ ತುಂಬ ಸಣ್ಣ ಇದು ಮಾಡಿ ಟಾರ್ಗೆಟ್ ಇಡಿ. ಐ ಟೇಲ್ ಲೈಕ್ ಟಾರ್ಗೆಟ್ ಈಸ್ ಅಪ್ ಟು ಇಯರ್ ಮ್ಯಾಕ್ಸ್ ಅಷ್ಟೇ. ಏನಕ್ಕೆ ಇಲ್ಲಿವರೆಗೂ ಟಾರ್ಗೆಟು? ಸಿ ದಿಸ್ ಈಸ್ ಎ ಡಬಲ್ ಟಾಪ್. ಓಕೆ, ದಿಸ್ ಈಸ್ ಡಬಲ್ ಟಾಪ್ ಏರಿಯಾ. ನೋಡಿ ಈ ಜಾಗದಲ್ಲಿ ಡಬಲ್ ಟಾಪ್ ಇದೆ. ಸೊ ಮಾರ್ಕೆಟ್ ಡಬಲ್ ಟಾಪ್ ಮೇಲ್ಗಡೆ ಬ್ರೇಕ್ ಆಗಿದೆ, ದೆನ್ ಇಟ್ ವಿಲ್ ಕಮ್ ಡೌನ್, ಇಟ್ ವಿಲ್ ಆ್ಯಕ್ಟ್ ಆಸ್ ಎ ರೆಸಿಸ್ಟೆನ್ಸ್ ಏರಿಯಾ. ಓಕೆ, ಸೊ ಸೇಮ್ ಸಿನಾರಿಯೋಸ್ ಐ ವಿಲ್ ಎಕ್ಸ್ಪ್ಲೈನ್. ಗ್ಯಾಪ್ ಡೌನ್ ಸಿನಾರಿಯೋ, ಫಾಲ್ ಅಪ್ ಟು ಹಿಯರ್ ಇಟ್ ವಿಲ್ ಗೋ. ಏನಕ್ಕೆ ಇಲ್ಲೇ ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿ ಅಪ್ ಟು ಹಿಯರ್. ನೀವು ಈ ಲೈನ್ ನೋಡಬೇಡಿ, ಇಲ್ಲಿರೋ ಲೈನ್ ನೋಡಿ. ಆ ವೈಟ್ ಡಾಟೆಡ್ ಲೈನ್ಸ್ ಇದೆಯಲ್ಲ, ಡಾಟೆಡ್ ಲೈನ್ಸ್ ನೋಡಿ. ಇದು ಆರ್ಡರ್ ಬ್ಲಾಕ್, ಇದು ಈ ಜಾಗ ಆರ್ಡರ್ ಬ್ಲಾಕ್. ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲ, ಬಟ್ 1 hour ಟೈಮ್ ಫ್ರೇಮಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಸಿಗುತ್ತಲ್ಲ ನಿಮಗೆ. ಸಿ ಆಲ್ಮೋಸ್ಟ್ ಲೈಕ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಟು ಹಿಯರ್ ನೈಸ್ 1 hour ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಬಟ್ ಮಾರ್ಕೆಟ್ ಇವತ್ತಿರೋ ಕಂಡೀಷನಲ್ಲಿ ಇಷ್ಟು ದೊಡ್ಡ ಫಾಲು ಐ ಡೋಂಟ್ ಥಿಂಕ್ ಸೊ. ವೆಯ್ಟ್, ಟುಮಾರೋ ಐ ಥಿಂಕ್ ಇಟ್ಸ್ ನಾಟ್ ಬೆಟರ್ ಡೇ ಟು ಟ್ರೇಡ್. ಸುಮ್ಮನೆ ಮನಸ್ಸಿಗೆ ಬಂದಂಗೆಲ್ಲ ಟ್ರೇಡ್ ತೊಗೋಬಾರ್ದು ಸರ್. ಸುಮ್ಮನೆ ಇಲ್ಲೇ ಇದೆ ಫೇರ್ ವ್ಯಾಲ್ಯೂ ಗ್ಯಾಪು. ಓಕೆ, ಓಕೆ, ಇನ್ನೂ ಬ್ರೇಕ್ ವೇ ಗ್ಯಾಪ್ ಉಳ್ಕೊಂಡಿದೆ. ಓಕೆ ಫೈನ್, ಯು ಕ್ಯಾನ್ ಟೇಕ್ ಟ್ರೇಡ್, ಸೆಲ್ ಟ್ರೇಡ್. ಈ ಜಾಗದಲ್ಲಿ ರಿಯಾಕ್ಷನ್ ತೊಗೊಂಡ್ರೆ ಒಂದು ಸ್ಮಾಲ್ ಸೆಟ್ ಟ್ರೇಡ್ ತೊಗೊಳ್ಳಿ. ಟಾರ್ಗೆಟ್ ಎಕ್ಸಾಕ್ಟ್ಲಿ ಇಷ್ಟೇ ಇಡಿ ಸಾಕು. ಓಕೆ, ಇದು ಬಿಟ್ಟರೆ ನನ್ನ ಹತ್ರ ಯಾವುದೇ ರೀತಿಯಾದ ಪ್ರಾಪರ್ ಅನಾಲಿಸಿಸ್ ಇಲ್ಲ ಅಂಟಿಲ್ ಮಾರ್ಕೆಟ್ ಕಮ್ ಟು ದಿಸ್ ಏರಿಯಾ ಆರ್ ದಿಸ್ ಏರಿಯಾ. ನನ್ನ ಹತ್ರ ಇರೋ OT ಏರಿಯಾ ಬಂದ್ಬಿಟ್ಟು ಸಮ್ವೇರ್ ಅರೌಂಡ್ ದಿಸ್ ಏರಿಯಾ. ಈ ಜಾಗದಿಂದನೂ ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಈ ಜಾಗದಿಂದ ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಓಕೆ, ಸೊ ವೆಯ್ಟ್ ಫಾರ್ ಎ ಪ್ರಾಪರ್ ಮೂಮೆಂಟ್ ಟುಮಾರೋ. ಡೋಂಟ್ ಟೇಕ್ ಇನ್ ಎ ಹರಿ ಬರಿ. ಮೇಕ್ ಶ್ಯೂರ್ ದಟ್ ಪ್ರಾಪರ್ಲಿ ಅನಲೈಸ್ ಮಾಡಿ ಟ್ರೇಡ್ ತೊಗೊಳ್ಳಿ. ಇನ್ನೂ ಜಾಸ್ತಿ ಐ ಕ್ಯಾನ್ ಎಕ್ಸ್ಪ್ಲೈನ್ ಮೋರ್, ಹಿಂಗಾಗ್ತಾಯಿದೆ ಏನಾಗ್ತದೆ ಅಂತ. ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅದಕ್ಕಿಂತ ಜಾಸ್ತಿ ನಾನು ಟ್ರೇಡ್ ಚಾರ್ಟಲ್ಲಿ ನೋಡ್ತಾ ಇದ್ದೀನಿ. ಬಟ್ ಐ ಕ್ಯಾನಾಟ್ ಎಕ್ಸ್ಪ್ಲೈನ್ ದಟ್ ಮಚ್ ಬಿಕಾಸ್ ವಿಡಿಯೋ ವಿಲ್ ಬಿಕಮ್ ಸಚ್ ಎ ಲೆಂತಿ. 30 minutes 35 minutes ವಿಡಿಯೋ ಆದರೆ ನೋ ಒನ್ ವಿಲ್ ವಾಚ್. ನಾನು ಅಬ್ಸರ್ವ್ ಮಾಡಿದ್ದೀನಿ. ಸಮ್ ಪೀಪಲ್ ಆರ್ ವಾಚಿಂಗ್, ಥ್ಯಾಂಕ್ ಯು ವೆರಿ ಮಚ್. ಬಟ್ ಆ್ಯಕ್ಚುಲಿ ಏನಾಗ್ತದೆ ಅಂತಂದರೆ, ಆ್ಯಸ್ ಐ ಆಮ್ ಮೇಕಿಂಗ್ ದ ವಿಡಿಯೋ ಶಾರ್ಟ್ನ, ಪೀಪಲ್ ಆರ್ ಟ್ರೈಂಗ್ ಟು ಸಿ ಇಟ್ ಪ್ರಾಪರ್ಲಿ. ವಿಡಿಯೋ ಏನಾದರೂ ಲೆಂತ್ ಇದ್ದರೆ ದೇ ವಿಲ್ ಥಿಂಕ್ ಲೈಕ್ ಓಕೆ ಇಟ್ಸ್ ನಾಟ್ ಲೈಕ್ ದಟ್ ಮಚ್, ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಲ್ಲ ಏನೋ ಅಂದ್ಕೊಂಡಿದ್ದಾರೆ. ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಬೇಕು ಅಂತಂದರೆ ನಾನು ಹೇಳೋದೇನಪ್ಪ ಅಂದರೆ, ಜಸ್ಟ್ ನಂದು ಹಳೆ ವಿಡಿಯೋಸ್ ನೋಡಿ, ಆವಾಗ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. 100 subscribers ರೀಚ್ ಮಾಡಿ ಪ್ಲೇಲಿಸ್ಟ್ ಓಪನ್ ಮಾಡ್ತೀನಿ ಕಂಪ್ಲೀಟ್ ವಿತ್ ಬ್ಯಾಕ್ ಟೆಸ್ಟಿಂಗ್. ನಾನು ಪ್ರೀಮಿಯಮ್ ಅಕೌಂಟ್ ತೊಗೊಂಡಿರೋದೇ ವಿತ್ ಬ್ಯಾಕ್ ಟೆಸ್ಟಿಂಗ್ ಮಾಡೋದಕ್ಕೋಸ್ಕರ. ವಿತ್ ಬ್ಯಾಕ್ ಟೆಸ್ಟಿಂಗ್ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ವೈ ಮಾರ್ಕೆಟ್ ಈಸ್ ಫಾಲಿಂಗ್, ವೈ ಮಾರ್ಕೆಟ್ ಈಸ್ ಗೋಯಿಂಗ್, ವೇರ್ ದ ಮಾರ್ಕೆಟ್ ಈಸ್ ಗೋಯಿಂಗ್, ಎವ್ರಿಥಿಂಗ್ ವಿತ್ ಬ್ಯಾಕ್ ಟೆಸ್ಟಿಂಗ್ ಐ ವಿಲ್ ಟ್ರೈ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಚಲೋ ಟೀಕೆ, ಆಲ್ ದ ಬೆಸ್ಟ್, ಹ್ಯಾವ್ ಎ ಗುಡ್ ಆ್ಯಂಡ್ ಪ್ರಾಫಿಟಬಲ್ ವೀಕ್. ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರೆಲ್ರಿಗೂ ಪ್ರಾಫಿಟ್ ಕೊಡಲಿ. ಮಾರ್ಕೆಟಲ್ಲಿ ಯಾರ್ಯಾರು ಎಂಟ್ರ್ ಆಗ್ತಿದ್ದೀರಾ, ಯಾರ್ಯಾರು ಟ್ರೇಡ್ ತೊಗೋತಿದ್ದೀರಾ, ಗ್ಯಾಮ್ಲಿಂಗ್ ಮಾಡಬೇಡಿ. ದಿನಕ್ಕೆ 2 ಟ್ರೇಡ್ ತೊಗೊಳ್ಳಿ. ಆದಷ್ಟು ಒಂದು ಸ್ಟಾಪ್ ಲಾಸ್ ಇಟ್ಟಾದರೆ ಇನ್ನೊಂದು ಸ್ಟಾಪ್ ಲಾಸ್ ತೊಗೊಳ್ಳಿ, ರಿಸ್ಕ್ ಕಮ್ಮಿ ತೊಗೊಳ್ಳಿ. ಅಪ್ಪಿ 2 ಟಾರ್ಗೆಟ್ ಇಟ್ಟಾದರೆ ಯು ಕ್ಯಾನ್ ಟೇಕ್ ಫಾರ್ 1 more ಟ್ರೇಡ್. ಆ್ಯಂಡ್ ಮೋರ್ ಓವರ್ ಇಫ್ ಯು ಗೆಟ್ ಕೀಪ್ ಆನ್ ಎಕ್ಸ್ಪೀರಿಯನ್ಸ್ ಬರ್ತಾ ಹೋದರೆ ನಿಮಗೆ ಗೊತ್ತಿಲ್ಲದಂಗೆ ನೀವು ಪರ್ ಡೇ 2 ಟ್ರೇಡೇ ತೊಗೊಳಕ್ಕಾಗೋದು. ಓಕೆ, 2 ಮೇಲೆ ಟ್ರೇಡೇ ತೊಗೊಳಕ್ಕಾಗಲ್ಲ. ಇವತ್ತು ನಾನು ಗೋಲ್ಡಲ್ಲಿ 1 ಟ್ರೇಡ್ ತೊಗೊಂಡಿದ್ದೀನಿ. ಗೋಲ್ಡ್ ಟ್ರೇಡ್ ಇಸ್ ಸ್ಟಿಲ್ ರನ್ನಿಂಗ್. ನನ್ನ ಪೋರ್ಟ್ಫೋಲಿಯೋ ತೋರಿಸ್ತಾ ಇಲ್ಲ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀರಾ. ಐ ವಿಲ್ ಶೋ ದ ಪೋರ್ಟ್ಫೋಲಿಯೋ ಸೂನ್. ಓಕೆ, ನಾನು ಪೋರ್ಟ್ಫೋಲಿಯೋ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಟ್ರೇಡ್ ನಾನು ತೊಗೊಂಡಿದ್ದೀನಿ, ಇನ್ನೂ ರನ್ನಿಂಗ್ ಇದೆ. ನನ್ನ ಟ್ರೇಡು ಇನ್ನೂ ರನ್ನಿಂಗ್ ಇದೆ. ಓಕೆ, ಇನ್ನೂ ರನ್ನಿಂಗ್ ಇದೆ. USD CAD ಇಲ್ಲಿ ಟ್ರೇಡ್ ಸಿಕ್ಕಿಲ್ಲ ನನಗೆ. GBP USD ಸ್ಟಿಲ್ ಫಾಲಿಂಗ್, ದಟ್ಸ್ ಗುಡ್. USD JPY ಸ್ಟಿಲ್ ಫಾಲಿಂಗ್, ದಟ್ಸ್ ಗುಡ್. Euro JPY I wanted to take trade from here. If I get to trade, definitely I will take one buy side trade from here. ಇಡೀ ದಿನ ನಾನು ಇಲ್ಲಿಗೆ ಏನಕ್ಕೆ ಬಂದೆ ಅಂತಂದರೆ, ಇಡೀ ದಿನ ನಾವು ಕುತ್ಕೊಂಡ್ರೆ ನೋಡಿ ಮಾರ್ಕೆಟು ನನಗೆ ಮೂವ್ಮೆಂಟ್ ಕೊಟ್ಟಿರೋದು ಇಲ್ಲಿಂದ ಇಲ್ಲಿ ತನಕ. ಬಟ್ ಇಫ್ ಯು ಸಿ ಡೈಲಿ ಚಾರ್ಟ್ನ, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಒಂದು ಸ್ಮಾಲ್ ದೋಜಿ ಕ್ಯಾಂಡಲ್ ಇರುತ್ತೆ ನೋಡಿ. ಓಕೆ, ಟುಡೇ ಇಸ್ ನಾಟ್ ದೋಜಿ ಕ್ಯಾಂಡಲ್ ಬಿಕಾಸ್ ಮಾರ್ಕೆಟ್ ಇಸ್ ಕಂಪ್ಲೀಟ್ಲಿ ದೋಜಿ ಕ್ಯಾಂಡಲ್ ಆಗಿರುತ್ತೆ ಒಂದೊಂದಿನ. ಸೊ ದೋಜಿ ಕ್ಯಾಂಡಲ್ ಆಗಿದ್ದಿನ ಯು ಕ್ಯಾನಾಟ್ ಟೇಕ್ ಟ್ರೇಡ್ಸ್ ಬ್ರೋ, ಯು ಕ್ಯಾನಾಟ್ ಟೇಕ್ ಟ್ರೇಡ್ಸ್. ಓಕೆ, Euro JPY ಆ್ಯಕ್ಚುಲಿ ನಾನು ಒಂದು ಟ್ರೇಡ್ ತೊಗೊಂಡಿದ್ದೆ, ನಾನು ಸ್ಟಾಪ್ ಲಾಸ್ ಇಟ್ಟಾಯಿತು.
ಈ ಜಾಗದಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೆ, ನನ್ನ ಸ್ಟಾಪ್ ಲಾಸ್ ಹಿಟ್ಟಾಯಿತು. ದೆನ್ ಇಟ್ಸ್ ಟ್ರೈನ್ ಟು ಗೋ ಅಪ್, ದೆನ್ ಅಗೇನ್ ಇಟ್ ಈಸ್ ಕಮಿಂಗ್ ಡೌನ್, ಕೆಳಗಡೆ ಬರ್ತದೆ. ಐ ವಿಲ್ ಡೆಫಿನೆಟ್ಲಿ ಟೇಕ್ ಟ್ರೇಡ್ ಓವರ್ ಇಯರ್. ಎಂಟೈರ್ ಡೇ ನಾನು ಟ್ರೇಡ್ ತೊಗೊಳಕ್ಕೆ ಅಂತ ಕೂತ್ಕೊಂಡ್ರೆ ಐ ವಿಲ್ ಗೆಟ್ ಹಾರ್ಡ್ಲಿ 2 trades ಇನ್ ಒನ್ ಪೇರಲ್ಲಿ ಹಾರ್ಡ್ಲಿ ಟೂ ಟ್ರೇಡ್ಸ್ ಸಿಗ್ತಾ ಇದೆ ಅಂದರೆ ನೀವು ಹೌ ಕ್ಯಾನ್ ಯು ಗಾಯ್ಸ್ ಬೈ 10-20 trades ಪರ್ ಚಾರ್ಟ್ ನಿಫ್ಟಿ 50 ಬ್ಯಾಂಕ್ ನಿಫ್ಟಿಲಿ ಹೆಂಗೆ ತೊಗೋತೀರಾ? ಐ ಡೋಂಟ್ ನೋ. ಬಟ್ ತೊಗೋಬೇಡಿ, ದಯವಿಟ್ಟು ತೊಗೋಬೇಡಿ. ರಿಲಯನ್ಸ್ ಏನಾಯಿತು, ಯಾರಿಗೋ ಒಬ್ರಿಗೆ ರಿಲಯನ್ಸ್ ಹೇಳಿದ್ನಲ್ಲ, ರಿಲಯನ್ಸ್ ನಿಮಗೆ ಇಂಟ್ರಾಡೇ ಏನಾದರೂ ಅನಾಲಿಸಿಸ್ ಬೇಕು ಅಂದರೆ ದಯವಿಟ್ಟು ಮೆಸೇಜ್ ಮಾಡಿ. ಇಂಟ್ರಾಡೇ ಅನಾಲಿಸಿಸ್ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಓಕೆ, ನಂದು ಹಳೇ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ರಿಲಯನ್ಸು ಆರ್ಡರ್ ಬ್ಲಾಕ್ ಹತ್ರ ಬಂದಮೇಲೆ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದ್ದೆ. ಯಾವ ವಿಡಿಯೋದಲ್ಲಿ ಹೇಳಿದ್ದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ. ಈ ಜಾಗದಿಂದ ಮೇಲಕ್ಕೆ ಹೋಗ್ತಾ ಇದೆ. ಓಕೆ, ಐ ಟೋಲ್ಡ್ ಐ ಥಿಂಕ್ ಫ್ರಮ್ ಹಿಯರ್ ಓನ್ಲಿ, ಎಕ್ಸಾಕ್ಟ್ಲಿ ಐ ರಿಮೆಂಬರ್ ಫ್ರಮ್ ಹಿಯರ್ ಓನ್ಲಿ. ಓಕೆ, ಏನಕ್ಕೆ ಹೋಗ್ತಾ ಇದೆ? ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಫೇರ್ ವ್ಯಾಲ್ಯೂ ಗ್ಯಾಪಲ್ಲಿ ಏನಿರುತ್ತೆ? ಪೆಂಡಿಂಗ್ ಆರ್ಡರ್ಸ್ ಇರುತ್ತೆ. ಪೆಂಡಿಂಗ್ ಆರ್ಡರ್ಸ್ ಏನು ಮಾಡುತ್ತೆ? ಮಾರ್ಕೆಟ್ನ ಮೇಲಕ್ಕೆ ಪುಷ್ ಮಾಡುತ್ತೆ. ಮಾರ್ಕೆಟಿಗೆ ಎಲ್ಲಿಂದ ರಿಜೆಕ್ಷನ್ ತೊಗೊಳುತ್ತೆ? ಮಾರ್ಕೆಟ್ ರಿಜೆಕ್ಷನ್ ತೊಗೊಳ್ಳೋ ಏರಿಯಾ ಬಂದ್ಬಿಟ್ಟಿದ್ದು, ಇಲ್ಲಿಂದ ರಿಜೆಕ್ಷನ್ ತೊಗೊಳುತ್ತೆ, ಮತ್ತೆ ಅಂಶ ಕೆಳಗಡೆ ಬರುತ್ತೆ, ಮತ್ತೆ ಮೇಲಕ್ಕೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಸಿ ಮೆನಿ ಥಿಂಗ್ಸ್ ಇನ್ ಚಾಟ್. ಓಕೆ, ನಾನು ಆದಷ್ಟು ವಿಡಿಯೋನ ಲೆಂತ್ ಮಾಡಬಾರ್ದು ಅಂತಲೇ ಟ್ರೈ ಮಾಡ್ತೀನಿ. ಬಟ್ ಇಟ್ ಈಸ್ ಸ್ಟ್ರೈಕಿಂಗ್ ಟೈಟ್ಸ್ ಓನ್ ಟೈಮ್. ಇಟ್ಸ್ ಓಕೆ, ಫೈನ್. ನಾಳೆಯಿಂದ ವಿಡಿಯೋ ಆದಷ್ಟು ಸ್ಮಾಲ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.